ನಾನು ಬೆಳೀತಾ ಇದ್ದೇನೆ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವಾಗ ನೋಡಿ ನಿಕೋದೇಮಿಗೆ ಹೇಳೋ ಬೋಧನೆ ಅದು ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ ಇದು ಪವಿತ್ರಾತ್ಮನ ಕೆಲಸ. ಹೇಳ್ತಾ ಇದ್ದಾರೆ ಜನರೆಲ್ಲ ಗುಣಗುಟ್ಟು ಏನು ಮಾಡಿದ್ರು, ಅರಣ್ಯಕಾಂಡ 21:8 ನೋಡುವಾಗ ಗುಣಗುಟ್ಟದಿಂದ ಸರ್ಪಗಳು ಕಡಲ್ಪಟ್ಟು ಸಾಯ್ತಾ ಇದ್ರು. ಆಗ ಅವ್ರ ರಕ್ಷಣೆ ಹೇಗೆ ಬಂತು? ಹೋಗೆಲ್ಲ ಹಾವಿಡಿರಿ ಅಂತ ಹೇಳಲಿಲ್ಲ, ಹೋಗೆಲ್ಲ ಹಾವನ್ನ ಹಿಂಡಿ ಒಂದು ಮೆಡಿಸಿನ್ ಮಾಡಿ ಅಂತ ಹೇಳಿಲ್ಲ, ಹೋಗೆಲ್ಲ ಹಾವು ನೋಡಿ ಸಾಯಿಸ್ರಿ ಅಂತ ಹೇಳಲಿಲ್ಲ, ಎಲ್ಲ ಹಾವುಗಳು ನೋಡ್ಕೊಂಡಿರಿ ಅಂತ ಹೇಳಿಲ್ಲ. ಏನು ಹೇಳಿದ್ರು? ಮೋಶೆನ ಏನು ಮಾಡಿದ್ರು? ಆಮೇಲೆ ತಾಮ್ರದ ಸರ್ಪವನ್ನು ಮಾಡಿ ಏನು ಮಾಡಿದನು ಮೇಲೆ. ತಾಮ್ರ ಅಂದ್ರೆ ಏನು? ಜಡ್ಜ್ಮೆಂಟ್. ನನ್ನನ್ನು ಹಾಗೂ ನಿಮ್ಮನ್ನು ಬಿಡುಗಡೆ ಮಾಡೋದು ಒಂದು ನ್ಯಾಯ. ಯಾವುದು ಜಡ್ಜ್ಮೆಂಟ್? ಯಾವುದು? ಕಲ್ವಾರಿ ಶಿಲುಬೆ, ಯೇಸು ಕ್ರಿಸ್ತನ ಮರಣ. ಅದನ್ನೇ ಆಮೇಲೆ ಏನು ಮಾಡಿದನು? ಮೋಶೆ ಎತ್ತಿ ಮೇಲೆ ತೋರಿಸಿದನು. ಹಾಗಾದ್ರೆ ಸೇವರ ಕೆಲಸ ಏನು? ನನ್ನನ್ನು ಎತ್ತಿ ತೋರಿಸೋದಲ್ಲ, ಶಿಲುಬೆ, ಕಲ್ವಾರಿ ಶಿಲುಬೆಯ ಮರಣವನ್ನು ನಾನು ಸರಿಯಾಗಿ ಎತ್ತಿ ತೋರಿಸಿದೆ. ಆದರೆ ನಿಮಗೆ ಸೌಖ್ಯವು, ಫೈನಾನ್ಸ್ ರಿಲೀಸ್ ಆಗುತ್ತೆ ಯೇಸುವಿನ ನಾಮದಲ್ಲಿ. ಆಮೇನ್, ಹಲ್ಲೆಲೂಯಾ.